ಇರಾನ್ ಸರ್ವೋಚ್ಚ ನ್ಯಾಯಕ ಖಮೇನಿ ಹತ್ಯೆ ಖಂಡಿಸಿ ಗೌರಿಬಿದನೂರು ತಾಲೂಕಿನ ಪೋತೇನಹಳ್ಳಿಯಲ್ಲಿ 3 ದಿನ ಬ್ಲ್ಯಾಕ್ ಡೇ ಆಚರಿಸಲಾಗುತ್ತಿದೆ. ಕಪ್ಪು ಬಾವುಟ, ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಲಾಯಿತು. ಅಲಿಪುರ ಗ್ರಾಮಕ್ಕೆ ಸೇರಿದ 200 ವಿದ್ಯಾರ್ಥಿಗಳು ಇರಾನ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇಂತಹ ನಾಯಕನನ್ನು ಹತ್ಯೆ ಮಾಡುವ ಮೂಲಕ ಅಮೆರಿಕ ಮತ್ತು ಇಸ್ರೇಲ್ ಪೈಶಾಚಿಕತೆ ಮೆರೆದಿದೆ. ಅಲಿಪುರ ಮತ್ತು ಪೋತೇನಹಳ್ಳಿಯಲ್ಲಿ 3 ದಿನಗಳ ಬ್ಲ್ಯಾಕ್ ಡೇ ಆಚರಣೆ ಮಾಡುತ್ತಿದ್ದು, ಅಂಗಡಿ ಮುಂಗಟ್ಟುಗಳು, ವ್ಯಾಪಾರ ವಹಿವಾಟುಗಳು ಸ್ಥಗಿತಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪೋತೇನಹಳ್ಳಿ ನಿವಾಸಿಗಳಾದ ಸಖಿ ಅಹ್ಮದ್ ಮಾತನಾಡಿ, ಮೀರ್ ಯೂನಸ್ ಅಲಿ ಖಾನ್ ಸತ್ಯದ ಬಗ್ಗೆ, ಅಹಿಂಸೆ ಬಗ್ಗೆ ಹೋರಾಡಿದ ಮಹಾನ್ ವ್ಯಕ್ತಿ. ಅಮೆರಿಕದ ಪ್ರಧಾನಿ ಡೊನಾಲ್ಡ್ ಟ್ರಂಪ್, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕುತಂತ್ರದಿಂದ ಖಮೇನಿ ಕುಟುಂಬದ ಮೇಲೆ ಬಾಂಬ್ ದಾಳಿ ನಡೆಸಿದ್ದಾರೆ. ಕುಟುಂಬವನ್ನು ಸರ್ವನಾಶ ಮಾಡಿದ್ದಾರೆ. ಖಮೇನಿ ಕುಟುಂಬಕ್ಕೆ ನಿಮ್ಮ ಕುಟುಂಬ ನಾಶವಾಗುತ್ತದೆ ಎಂದು ಶಾಪ ಹಾಕಿದರು. ಶಿಯಾ ಸಮುದಾಯ ಅಲ್ಲದೆ ಇರಾನ್ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಖಿ ಅಹ್ಮದ್ ಮಾತನಾಡಿ, ಖಮೇನಿ ಹತ್ಯೆ ಕಂಡಿ ಸಮೀನ್ ಶಬೀರ್ ಅಲಿ ಮತ್ತು ಗ್ರಾಮಸ್ಥರು, ಸಮುದಾಯದ ಮುಖಂಡರು ಮಾತನಾಡಿ, ಹೀನಾಯವಾಗಿ ಬಾಂಬ್ ದಾಳಿ ಮಾಡಿ ಹತ್ಯೆ ಮಾಡಲಾಗಿದೆ. ಇದರಿಂದ ಮುಸ್ಲಿಂ ಸಮುದಾಯಕ್ಕೆ ಮತ್ತು ಶಿಯಾ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ. 37 ವರ್ಷಗಳ ಕಾಲ ಶಿಯಾ ಸಮುದಾಯವನ್ನು ಆಳಿದ ಮಹಾನ್ ವ್ಯಕ್ತಿಯನ್ನು ಅಮೆರಿಕ ಮತ್ತು ಇಸ್ರೇಲ್ ದೇಶದವರು ಹತ್ಯೆ ಮಾಡಿದ್ದಾರೆ ಎಂದರು. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು.